ಪುಷ್ಪವೃಷ್ಟಿಯಿಂದ ನಾವೆಲ್ಲರೂ ಕೂಡ ಇಂತಹ ಯತಿವರ್ಯರನ್ನು ವಂದಿಸಿದ್ದೇವೆ. ಅವರ ಅನುಗ್ರಹ ನಮ್ಮೆಲ್ಲರ ಮೇಲೆ, ಇಡೀ ಚಿತ್ರದುರ್ಗದ ವಿಶ್ವದ ಜನಕ್ಕೆಲ್ಲ ಅವರ ಅನುಗ್ರಹ ಆಗಲಿ ಅಂತ ಹೇಳ್ತಾ, ಈಗ ಗುರುಗಳಿಂದ ಅನುಗ್ರಹ ಸಂದೇಶವನ್ನು ನಾವೆಲ್ಲರೂ ಕೂಡ ಕೇಳೋಣ. ಸ್ವಲ್ಪ ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಪಿತಂ. ಚಿತ್ರದುರ್ಗದ ಎಲ್ಲ ಭಕ್ತ ಜನತೆ ಒಂದಾಗಿ ಹರಿದಾಸ ಹಬ್ಬವನ್ನು ನಡೆಸ್ತಾ ಇದ್ದೀರಿ. ಹರಿದಾಸರ ಹಬ್ಬ ಇದು ಹರಿಯ ಹಬ್ಬ. ವೈಷ್ಣವಾನಾಂತ ಚರಿತಂ ವಿಷ್ಣೋದ್ರೇಕಾಯ ಕಥ್ಯತೆ. ಬದುಕಿನಲ್ಲಿ ಎಲ್ಲ ಸುಖ ಸಂತೋಷ ಬೇಕು ಅಂತ ಬಯಸ್ತೇವೆ. ಏನು ಮಾಡಬೇಕು? ಭಗವಂತನ ಆರಾಧನೆ. ಯದ್ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಚಾತ್ಮನೆ ಪ್ರತಿಮುಖಸ್ಸೇ ಯಥಾಮುಖ ಶ್ರೀ. ನಮ್ಮ ಬದುಕಲ್ಲಿ ನಾವು ಸುಖ ಸಂತೋಷ ಹೊಂದಬೇಕು ಅಂತಿದ್ರೆ ನಾವು ಏನನ್ನು ಬಯಸ್ತೇವೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಂತೆ. ಕನ್ನಡಿ ಮುಂದೆ ನಿಂತಿರ್ತೇವೆ, ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣುತ್ತೆ, ಅದು ಸುಂದರವಾಗಿ ನೋಡಬೇಕು ಅಂತಿದ್ರೆ ಏನು ಮಾಡಬೇಕು? ಬಿಂಬಕ್ಕೆ ಅಲಂಕಾರ ಮಾಡಬೇಕು. ಕನ್ನಡಿಗೆ ಅಲಂಕಾರ ಮಾಡಿ ಉಪಯೋಗ ಇಲ್ಲ. ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬವನ್ನೇ ಸುಂದರ ಮಾಡ್ತೇನೆ ಅಂತಂದ್ರೆ ಹೊರಟ್ರೆ ಅದು ವ್ಯರ್ಥ. ಕನ್ನಡಿ ಮುಂದೆ ನಿಂತಿರುವ ಮುಖ ಅದು ಬಿಂಬ. ಅದಕ್ಕಿಷ್ಟು ಅಲಂಕಾರ ಮಾಡಿದೆವು ಅಂತಂದ್ರೆ ಕನ್ನಡಿಗೆ ಪ್ರತಿಬಿಂಬ ತಾನಾಗಿ ಸುಂದರವಾಗಿ ಕಾಣಲಿಕ್ಕೆ ಪ್ರಾರಂಭ ಆಗತ್ತೆ. ಅದರಂತೆ ಭಗವಂತನನ್ನು ನಾವು ಹೇಗೆ ಷೋಡಶೋಪಚಾರ ಪೂಜೆಗಳಿಂದ ಆರಾಧಿಸ್ತೇವೆ ಅದರ ಫಲ ನಮ್ಮ ಬದುಕಿನಲ್ಲಿ. ಭಗವಂತನಿಗೆ ಯಾವುದು ಬೇಕಾಗಿಲ್ಲ. ಭಗವಂತನಿಗೆ ಅರ್ಪಿಸಿದ್ದೆಲ್ಲವೂ ಕೂಡ ಹೇಗೆ ಊರ್ಧ್ವ ಮೂಲಂ ಅಧಶಾಖಂ. ಈ ಜಗತ್ತಿನ ಮೂಲ ಊರ್ಧ್ವ, ಎತ್ತರದಲ್ಲಿರುವ ಭಗವಂತ. ಅಧಶಾಖಂ, ಕೊಂಬೆರೆಂಬೆಗಳೆಲ್ಲ ನಾವು, ಇಡೀ ವಿಶ್ವ. ಮರದ ಕೊಂಬೆರೆಂಬೆಗಳಲ್ಲಿ ಹೂವು ಹಣ್ಣು ಸಿಗತ್ತೆ. ಏನು ಮಾಡಬೇಕು? ನೀರು ಗೊಬ್ಬರ ಕೊಡಬೇಕು. ಎಲ್ಲಿ ಕೊಡಬೇಕು?
ಕೊಂಬೆರೆಂಬೆಗಳಿಗಲ್ಲ, ಮರದ ಬುಡಕ್ಕೆ. ಮರದ ಬುಡಕ್ಕೆ ಉಣಿಸಿದ ನೀರು ಗೊಬ್ಬರವನ್ನು ಆ ವೃಕ್ಷ ಬುಡ ತಾನೇ ತಿಂದು ಸುಮ್ಮನೆ ಇರೋದಿಲ್ಲ. ಮರದ ಕೊಂಬೆರೆಂಬೆಗಳ ತುದಿ ತುದಿಯಲ್ಲಿ ಫಲಪುಷ್ಪಗಳನ್ನು ನೀಡತ್ತೆ. ಅದರಂತೆ ಜಗತ್ತಿನ ಮೂಲ ಊರ್ಧ್ವ ಮೂಲಂ ಯತಸ್ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೆ. ಎಲ್ಲ ಜಗತ್ತಿಗೂ ಮೂಲನಾಗಿರುವ ಭಗವಂತ, ಅವನನ್ನು ನಾವು ಹೇಗೆ ಆರಾಧಿಸ್ತೇವೆ ಅದರ ಫಲ ನಮ್ಮ ಬದುಕಿನಲ್ಲಿ ನಾವು ಕೊಡಬಹುದು. ಅದರಂತೆ ಹರಿದಾಸ ಹಬ್ಬ ಅನ್ನುವ ಈ ಹಬ್ಬವನ್ನು ಆಚರಿಸ್ತಾ ಹರಿದಾಸರು ಭಗವಂತನ ಹೇಗೆ ಆರಾಧಿಸಿದ್ದಾರೆ, ಭಗವಂತನನ್ನು ಆರಾಧಿಸುವ ಸುಲಭದ ದಾರಿಯನ್ನು ಹರಿದಾಸರು ತೋರಿಕೊಟ್ಟಿದ್ದಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ. ಸುಲಭನೋ ಹರಿ ತನ್ನವರ ನರೆಗಳಿಗೆ ಬಿಟ್ಟಗರನು, ರಮಾಧವನ ಒಲಿಸದ ಅರಿಯದೆ ಪಾಮರರು ಬಳಲುವರು ಭವದೊಳಗೆ. ಭಕ್ತನಾದವ ಭಗವಂತನ ಒಲಿಸಬೇಕು ಅಂತ ಒಂದು ಹೆಜ್ಜೆ ಮುಂದಿಟ್ರೆ ಭಕ್ತ ಎರಡೆರಡು ಹೆಜ್ಜೆ ಮುಂದಿಟ್ಟಿರ್ತಾನಂತೆ. ಮಲಗಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ. ಎಲ್ಲಿದ್ದಾನೆ ಭಗವಂತ? ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಗುತರು ಕರೆಯೇ ಅಲ್ಲೇ ಬಂದು ದಗುವನು. ಅಂತಹ ದಾಸರು ನಮಗೆ ತೋರಿದಂತಹ ಸುಲಭದ ಪದ್ಧತಿ ಈ ಭಜನೆ. ಭಗವಂತನನ್ನು ಆರಾಧಿಸುವ ಪ್ರಕಾರಗಳು ಅನೇಕ. ಗುಡಿ ಗೋಪುರಗಳಲ್ಲಿ ಪೂಜೆ ಮಾಡ್ತೇವೆ, ಯಜ್ಞ ಯಾಗಗಳನ್ನು ಮಾಡ್ತೇವೆ. ಅಲ್ಲೆಲ್ಲ ಅದನ್ನು ಅರಿತ ಒಬ್ಬ ವಿದ್ವಾಂಸರ ಅಗತ್ಯ ಇದೆ. ಆದರೆ ಹರಿಭಜನೆಯಲ್ಲಿ ಮಾತ್ರ ಹಾಗಲ್ಲ. ನೇರವಾಗಿ ಭಕ್ತನಾದವ ಭಗವಂತನ ಜೊತೆಗೆ ಸಂವಹನವನ್ನು ನೇರವಾಗಿ ಮಾಡ್ತಾನೆ, ಮತ್ತೊಬ್ಬರ ಮಧ್ಯಸ್ಥಿಗೆ ಬರಬೇಕಾಗಿಲ್ಲ. ಅಂತಹ ಅನೇಕ ಹರಿದಾಸ ವರೇಣ್ಯರು ತಾವು ಭಗವಂತನ ಅನುಗ್ರಹವನ್ನು ಪಡೆದು ನಮಗೂ ಆ ದಾರಿಯನ್ನು ಕೊಟ್ಟು ಹೋಗಿದ್ದಾರೆ, ತೋರಿ ಹೋಗಿದ್ದಾರೆ. ಅದನ್ನು ಅಳವಡಿಸಿಕೊಂಡು ಬದುಕಿನ ಯಶಸ್ಸನ್ನು ಪಡೆಯುವುದು ಅದು ನಮ್ಮ ಕರ್ತವ್ಯ. ಈ ಹರಿದಾಸ ಹಬ್ಬ ಅಂತಹ ಜೀವನ ಪದ್ಧತಿಗೆ ನಮ್ಮನ್ನು ಮತ್ತೆ ಮರಳಿ ತರಬೇಕಾಗಿದೆ. ಸಂಜೆ ಆಯಿತು ಅಂದರೆ ಮನೆ ಮನೆಯಲ್ಲಿ ಹರಿಭಜನೆ ಕೇಳ್ತಾ ಇತ್ತು, ತಾಳದ ಶಬ್ದ ಕೇಳ್ತಾ ಇತ್ತು. ಇವತ್ತದನ್ನೆಲ್ಲ ಮರೆತು ಟಿವಿಯ ಮುಂದೆ ಕೂತಿರ್ತೇವೆ. ಅದು ತಪ್ಪೇ. ಸಂಕಷ್ಟಗಳು ಬಂದಾಗ ಭಗವಂತ ನನ್ನ ಅನುಗ್ರಹಿಸು ಅಂತ ನಾವು ದೇವರಿಗೆ ಮೊರೆ ಹೊಂತೇವೆ. ದೇವರು ಕೇಳ್ತಾನೆ, ಏನು ಮಾಡಿದ್ದೀವಿ? ಮನೆಯಲ್ಲಿ ಮಕ್ಕಳಿಗೆ ನಾವು ಏನು ಸಂಸ್ಕೃತಿಯನ್ನು ಕಲಿಸಿಕೊಡ್ತಾ ಇದ್ದೇವೆ? ಭಗವಂತ ಅನುಗ್ರಹಕ್ಕೆ ಬೇಕಾಗುವ ಒಂದು ಭಜನೆ, ಆ ಭಜನೆಗೆ ಬೇಕಾಗುವ ಒಂದು ತಾಳ ಮಕ್ಕಳಿಗೆ ನಾವು ತೆಗೆದುಕೊಟ್ಟಿಲ್ಲ. ಅದರ ಬದಲಾಗಿ ಟಿವಿ ತಂದಿಟ್ಟಿರ್ತೇವೆ. ಅದೆಷ್ಟೋ ಮನೆಯನ್ನೇ ಹೋಮ್ ಥಿಯೇಟರ್ ಮಾಡಿಕೊಂಡ್ಬಿಟ್ಟಿರ್ತೇವೆ. ಅದರ ಮುಂದೆ ಕೂತರೆ ಸಂಕಷ್ಟಗಳು ದೂರ ಆಗ್ತಾವೇನೋ. ಭಗವಂತ ಅನುಗ್ರಹ ಪಡೆಯುವುದಕ್ಕೆ ಸುಲಭದ ದಾರಿಯನ್ನು ದಾಸರು ತೋರಿದ್ದಾರೆ. ಆ ಪದ್ಧತಿ, ಆ ಸಂಸ್ಕೃತಿ ನಮ್ಮ ಬದುಕಿನಲ್ಲಿ ಮತ್ತೆ ಪುನಃ ಅದು ಹಾಸುಹೊಕ್ಕಾಗಬೇಕು. ಈ ಹರಿದಾಸ ಹಬ್ಬ 24 ವರ್ಷಗಳಿಂದ ಹಬ್ಬವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಆ ಸ್ಫೂರ್ತಿಯನ್ನು ಬದುಕಿನಲ್ಲಿ ಎಲ್ಲರಿಗೂ ಹಿಡಿತು ಅಂತಂದರೆ ಆವಾಗ ಹರಿದಾಸ ಹಬ್ಬ ಸಾರ್ಥಕ ಆಗತ್ತೆ. ಅಂತಹ ಸಾರ್ಥಕತೆಯನ್ನು ಅನುಭವಿಸುವ ಕ್ಷಣಗಳು ಈ ಹರಿದಾಸ ಹಬ್ಬದ ಎಲ್ಲ ಸದಸ್ಯರಿಗೆ ದೊರಕಲಿ ಅಂತ ಆಶಿಸಿ ಎಲ್ಲರಿಗೂ ಕೃಷ್ಣಾನುಗ್ರಹವನ್ನು ಪ್ರಾರ್ಥಿಸ್ತಾ ಇವತ್ತು ಅದರ ಜೊತೆಗೆ ನಮ್ಮನ್ನು ಹೀಗೆ ಇಷ್ಟು ವೈಭವದಿಂದ ಸುಮನಸ್ಸುಗಳಿಂದ ಅರ್ಪಿಸಿದ್ದೀರಿ, ಹೂವಿನ ಮಳೆಯನ್ನೇ ಕರೆದಿದ್ದೀರಿ. ಸಂಸ್ಕೃತದಿಂದ ಸುಮನಸ್ ಅಂತ ಕರೀತಾರೆ ಹೂವನ್ನು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವೇ ಈ ಹೂವಿನ ರೂಪದಲ್ಲಿ ನಮ್ಮ ಮೇಲೆ ಧಾರೆ ಎರೆದಿದ್ದೀರಿ ಅಂತ ನಾವು ಭಾವಿಸ್ತಾ ಇದ್ದೇವೆ. ಅಲ್ಲಿ ಸೂಕ್ಷ್ಮ ಏನು ಹೇಳಿದರೆ ಆ ಪ್ರೀತಿ ಅಭಿಮಾನ. ರಾಮನನ್ನು ಅರ್ಪಿಸಿದ್ದೀರಿ, ಕೃಷ್ಣನನ್ನು ಪೂಜಿಸಿದ್ದೀರಿ ಎಂದು ಹೇಳಿಕೊಂಡು ಈ ಪುಷ್ಪಗಳನ್ನು ಅರ್ಪಿಸಿದ್ದೀರಿ. ಇದು ನಮಗಲ್ಲ, ನಮ್ಮೊಳಗೆ ಸನ್ನಿಹಿತನಾಗಿರತಕ್ಕಂತಹ
ಶ್ರೀರಾಮನಿಗೆ, ಶ್ರೀಕೃಷ್ಣನಿಗೆ. ಗುರುಗಳಿಗೆ ನಮಸ್ಕರಿಸಿದಾಗ ನಾರಾಯಣ ನಾರಾಯಣ ಅಂತ ಹೇಳ್ತಾರೆ. ಯಾಕೆ? ಆಕಾಶ ಪತಿತಂತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ನೀ ಮಾಡಿದ ನಮಸ್ಕಾರ ನನಗಲ್ಲ, ಅದನ್ನು ನಾರಾಯಣನಿಗೆ ಒಪ್ಪಿಸಿಬಿಟ್ಟಿದ್ದೇನೆ ಅಂತ ಹೇಳಿಕೊಂಡು ಅನುಸಂಧಾನದ ಹಿನ್ನೆಲೆಯಲ್ಲಿ ಗುರುಗಳು ನಾರಾಯಣ ನಾರಾಯಣ ಅಂತ ಹೇಳ್ತಾರೆ. ಅದೇ ರೀತಿ ನೀವು ಅರ್ಪಿಸಿರತಕ್ಕಂತಹ ಎಲ್ಲ ವೈಭವವನ್ನು ನಾವು ರಾಮದೇವರಿಗೆ, ಕೃಷ್ಣದೇವರಿಗೆ ಅರ್ಪಿಸ್ತಾ ಇದ್ದೇವೆ. ರಾಮ ಕೃಷ್ಣರ ಅನುಗ್ರಹ ಶ್ರೀರಕ್ಷೆ ನಿಮ್ಮೆಲ್ಲರ ಮೇಲೆ ನಿರಂತರ ಇರಲಿ. ಈ ಹರಿದಾಸ ಹಬ್ಬ ಇನ್ನು ಮುಂದೆಯೂ ಇದರಂತೆ ಇನ್ನೂ ವೈಭವದಿಂದ ನಡೆಯುವಂತಾಗಲಿ, ಅದರ ಸ್ಫೂರ್ತಿ ಜಗತ್ತಿನ ಎಲ್ಲರಿಗೂ ದೊರಕುವಂತಾಗಲಿ ಅಂತ ಆಶಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಿತ. ದಯವಿಟ್ಟು ಶ್ರೀಮಠದ ಸಿಬ್ಬಂದಿಯವರು ಆಗಮಿಸಬೇಕು ಅಂತ ಹೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಅವರೆಲ್ಲ ಗುರುಗಳಿಂದ ಆಶೀರ್ವಾದವನ್ನು ಪಡೆಯಬೇಕು. ಆಕಾಶದಿಂದ ಬಿದ್ದ ನೀರು ಹೇಗೆ ಸಾಗರವನ್ನು ಸೇರುತ್ತದೆಯೋ ಹಾಗೆ ನಾವು ಮಾಡಿರ್ತಕ್ಕಂಥ ಪುಷ್ಪಾರ್ಚನೆ, ನಮಸ್ಕಾರ ಎಲ್ಲವೂ ಕೂಡ ಆ ಕೇಶವನಿಗೇ ಸಲ್ಲುತ್ತದೆ ಎಂದು ಗುರುಗಳು ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ಆಶೀರ್ವಾದವನ್ನು ಮಾಡಿದ್ದಾರೆ. ಅಂತಹ ಗುರುಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ನಮಸ್ಕಾರವನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ. ಬ್ರಹ್ಮಚೈತನ್ಯ ಮಂಡಳಿಯವರಿಂದ ಈಗ ನಮ್ಮ ನೆಚ್ಚಿನ ಅಧ್ಯಕ್ಷರಾದ ಟಿ.ಕೆ. ನಾಗರಾಜರವರು ಹೊಂದಿದ ಜನ್ಮದಿನ, ಹುಟ್ಟಿದ ಹಬ್ಬ. ಅದಕ್ಕಾಗಿ ವಿಶೇಷವಾಗಿ ಗುರುಗಳಿಂದ ಆಶೀರ್ವಾದವನ್ನು, ಪುಷ್ಪವೃಷ್ಟಿಯನ್ನು ಗುರುಗಳಿಗೆ ಹರಿಸಿದ್ದಾರೆ. ನಮ್ಮೆಲ್ಲರೂ ಹೀಗೆ 100 ಕಾಲ ಇದ್ದು ಈ ಒಂದು ಸಂಘಟನೆಗೆ ಮಾರ್ಗದರ್ಶನ ನಮ್ಮನ್ನು ಆಶೀರ್ವದಿಸಬೇಕು, ನೀಡಬೇಕು ಅಂತ ಅಧ್ಯಕ್ಷರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗ ವಿದ್ವತ್ ಪೂಜೆ ವಿದ್ವಾಂಸ ಸಾಹಿತ್ಯದಿಂದ ಸಿ.ಎಚ್. ಬದ್ರಿನಾಥಾಚಾರ್ಯ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಪ್ರಭುಚಂದ್ರ ಬಡ್ಲಿ ಅವರು ಬಂದು ಸಿ.ಎಚ್. ಬದ್ರಿನಾಥಾಚಾರ್ಯ. ಬ್ರಹ್ಮಚೈತನ್ಯ ಮಂಡಳಿಯವರು ಗುರುಗಳಿಗೆ ಫಲಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಮಠದ ಸಿಬ್ಬಂದಿಯವರು ಕೂಡ ದಯವಿಟ್ಟು ಅವರು ಶ್ರೀಮಠದ ಸಿಬ್ಬಂದಿಯವರು ಗುರುಗಳಿಂದ ಅನುಗ್ರಹವನ್ನು ಪಡೆಯಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ವಿದ್ವಾಂಸರಾದ ಶ್ರೀ ಗುರುದಾಸರವರಿಂದ ಹರಿದಾಸ ಗುರುರಾಯರ ಪ್ರವಚನ ಪ್ರಾರಂಭ ಆಗ್ತಾ ಇದೆ. ಗುರುಗಳು ನೇರವಾಗಿ ಬಾಗಲಕೋಟೆಗೆ ಹೋಗಬೇಕಾಗಿದೆ. ಮಾಡಿ ಎದ್ದು ನಿಂತವರಿಗೆ ಗೌರವ ಸೂಚಿಸಿ ಬೀಳ್ಕೊಡೋಣ ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮದ್ ವೈಷ್ಣವಲೋಕಜಾಲಕ ಗುರೋ ಶ್ರೀಮತ್ಪರಿವ್ರಾಟ್ ಗುರೋ ಶಾಸ್ತ್ರೇ ದೇವಗುರುಶ್ರಿತಾ ಬಲಧರೋ ಪ್ರತ್ಯೋಹಗೋತ್ರಸ್ವರೋ ಚೇತೋ ದೇದಶಿರಸ್ತದಾಜಿನವರೋ ಸತ್ಸೌಖ್ಯ ಸಂಪತ್ಗುರೋ ಶ್ರೀಮತ್ಸದ್ಗುರು ರಾಘವೇಂದ್ರ ವಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ ಯತ್ರ ಯೋಗೇಶ್ವರ ಕೃಷ್ಣೋ